ದೇಶದ ಸಂಪತ್ತಿನ ಮೊದಲ ಹಕ್ಕುದಾರರು ಮುಸ್ಲಿಮರು. ಹೀಗಂತ 2009ರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರೇ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೂ ಇದು ಇದೆ. ಹೀಗಂತ ಪ್ರಧಾನಿ ಮೋದಿಯವರು ಖಚಿತವಾಗಿ ಹೇಳ್ತಾರೆ. ಅದಕ್ಕೆ ಕಾಂಗ್ರೆಸ್ ಇಲ್ಲ, ಇದು BJP ಮಾಡ್ತಿರೋ ಆರೋಪ. ಮೋದಿ ಹೇಳ್ತಿರೋದು ಶುದ್ಧ ಸುಳ್ಳು. ಕಾಂಗ್ರೆಸ್ನವರು ಹಂಗೆ ಹೇಳೇ ಇಲ್ಲ. ಹಾಗೇನಾದರೂ ಇದ್ದರೆ ಮೋದಿ ಬಹಿರಂಗ ಚರ್ಚೆಗೆ ಬರಲಿ ಅಂತ AICC ಅಧ್ಯಕ್ಷ ಖರ್ಗೆ ಅವರು ಸವಾಲು ಹಾಕಿದ್ದಾರೆ ಮತ್ತು PM ಅಪಾಯಿಂಟ್ಮೆಂಟ್ಗಾಗಿ ಪತ್ರ ಕೂಡ ಬರೆದಿದ್ದಾರೆ. ಆದರೆ ಮುಸ್ಲಿಮರಿಗೆ ದೇಶದ ಸಂಪತ್ತಿನಲ್ಲಿ ಮೊದಲ ಹಕ್ಕಿದೆ ಅಂತ ಮನಮೋಹನ್ ಸಿಂಗ್ ಅವರೇ ಹೇಳಿದ್ದು ಸತ್ಯ. ಅದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ ಎಂದು ಮನಮೋಹನ್ ಸಿಂಗ್ ಅವರ ಪತ್ರಿಕಾಗೋಷ್ಠಿಯ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನೇ BJP ವೈರಲ್ ಮಾಡಿದೆ. ಬಹಿರಂಗ ಚರ್ಚೆಗೆ ಮುನ್ನವೇ ಸಾಕ್ಷಿ ನೀಡಿಬಿಟ್ಟಿದೆ BJP. ನೋಡಿ, ಇದು ಮನಮೋಹನ್ ಸಿಂಗ್ ಅವರ 2009ನೇ ವರ್ಷದ ಪತ್ರಿಕಾಗೋಷ್ಠಿಯ ವಿಷಯ. I said minorities, particularly the Muslim minorities, if they are poor, they have prior claims on the resources of the country. I use the word all for all minorities, and I added for mayor, particularly Muslim minorities, if they are poor, they have a prior right on the resources of the country. I stand by that. ಇಷ್ಟಕ್ಕೂ ಈ ವಿಷಯ ಇಷ್ಟು ದೊಡ್ಡ ಮಟ್ಟದ ಚರ್ಚೆಯಾಗಲು ಕಾರಣ ಏನು ಗೊತ್ತಾ? 1ನೇ ಹಂತದ ಚುನಾವಣೆ ಮುಗಿದಿತ್ತು. 2ನೇ ಹಂತಕ್ಕೆ ಕಾಲಿಡುವ ಸಮಯ. ಆಗ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮುನ್ನೆಲೆಗೆ ಬಂತು. ಇದು ಕಾಂಗ್ರೆಸ್ನ ನ್ಯಾಯಪತ್ರ, ಅರ್ಥಾತ್ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನೀಡಲಾದ ಸಂಪತ್ತಿನ ಮರುಹಂಚಿಕೆ ಭರವಸೆ. ಇದನ್ನೇ BJP ಕಾಂಗ್ರೆಸ್ ವಿರುದ್ಧ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ತು. ಕಾಂಗ್ರೆಸ್ನ ಮುಸ್ಲಿಂ ತುಷ್ಟೀಕರಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತು. ಇದಕ್ಕೆ ಪ್ರತ್ಯುತ್ತರ ಎನ್ನುವಂತೆ ಹೈದರಾಬಾದಿನ ಪ್ರಚಾರ ಸಭೆಯಲ್ಲಿ ದೇಶದ ಎಲ್ಲರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನು ಸಮೀಕ್ಷೆ ಮಾಡಿಸ್ತೀವಿ, ಅಲ್ಪಸಂಖ್ಯಾತರು ಸೇರಿದಂತೆ ಅದನ್ನು ಎಲ್ಲರಿಗೂ ಹಂಚ್ತೀವಿ ಅಂತ ಘೋಷಿಸಿದರು ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ. ಇದು ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಂತೆ ಆಯಿತು. BJP ಕೆಂಡಾಮಂಡಲವಾಯಿತು. ಸ್ವತಃ ಪ್ರಧಾನಮಂತ್ರಿಯವರೇ ರಾಜಸ್ಥಾನದ ಬೃಹತ್ ಪ್ರಚಾರ ಸಭೆಯಲ್ಲಿ ನೀವು ಕಷ್ಟಪಟ್ಟು ದುಡಿದಿರುವ ಉಳಿಸಿರುವ ಸಂಪತ್ತನ್ನು ಕಾಂಗ್ರೆಸ್ ಸರ್ಕಾರ ವಶಪಡಿಸಿಕೊಳ್ಳುತ್ತದೆ, ಅದನ್ನು ಮುಸ್ಲಿಮರಿಗೆ ಹಂಚಲಾಗುತ್ತೆ, ತಾಯಂದಿರೇ ಸಹೋದರಿಯರೇ ಹುಷಾರಾಗಿರಿ, ಅವರು ನಿಮ್ಮ ಮಂಗಳಸೂತ್ರವನ್ನು ಕೂಡ ಬಿಡೋದಿಲ್ಲ ಅಂತ ನೇರವಾಗಿ ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಕೆರಳಿ ಹೋಯಿತು. ನಾವು ಹಾಗೆ ಹೇಳಿಯೇ ಇಲ್ಲ, ಪ್ರಧಾನಿಯಾದವರು ಈ ಕೀಳ್ಮಟ್ಟಕ್ಕೆ ಇಳಿಬಾರ್ದಿತ್ತು ಎಂದು ಖಾರವಾಗಿಯೇ ಪ್ರತ್ಯುತ್ತರ ನೀಡಿತ್ತು. ಆಗ ಪ್ರಧಾನಿ ಮತ್ತು BJP ಹಿರಿಯ ಮುಖಂಡರು ಹೇಳಿದರು, ಸ್ವಾಮಿ, ಈ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಹಕ್ಕಿದೆ ಅಂತ ನಿಮ್ಮ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರೇ ಹೇಳಿದ್ದಾರೆ ಅಂತ. ಪಬ್ಲಿಕ್ ಡೊಮೈನ್ನಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಇದು ವ್ಯಾಪಕ ಚರ್ಚೆಯಾಗಲು ಪ್ರಾರಂಭ ಆಯಿತು. ಏಕೋ ಇದು ತನ್ನ ವಿರುದ್ಧವಾಗಲಿದೆ ಎಂದು ಕಾಂಗ್ರೆಸ್ಗೆ ಅನಿಸ್ತೋ ಏನೋ. ನಾವು ಹಾಗೆ ಹೇಳೇ ಇಲ್ಲ, ಆ ಕಂಟೆಕ್ಸ್ಟಲ್ಲಿ ಮಾತಾಡಿಲ್ಲ ಅಂತ ರಾಷ್ಟ್ರ ನಾಯಕರು, ರಾಜನಾಯಕರು ಜಾರಿಕೊಳ್ಳತೊಡಗಿದರು. ಆದರೆ ದೂರದ ಅಮೆರಿಕಾದಲ್ಲಿದ್ದ ಕಾಂಗ್ರೆಸ್ನ ಸಾಗರೋತ್ತರ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಮತ್ತೊಂದು ಹೇಳಿಕೆ ನೀಡಿಬಿಟ್ರು. ಅಮೆರಿಕಾದ ಕೆಲವೊಂದು ರಾಜ್ಯಗಳಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಜಾರಿಯಲ್ಲಿದೆ. ಒಬ್ಬ ವ್ಯಕ್ತಿ ಸತ್ತರೆ ಆತನ ಆಸ್ತಿಯ 55% ಸರ್ಕಾರಕ್ಕೆ ಹೋಗುತ್ತೆ, ಉಳಿದ 45% ಮಾತ್ರ ಮಕ್ಕಳಿಗೆ ಸಿಗುತ್ತೆ. ಇಂತಹ ಒಂದು ಕಾನೂನು ಭಾರತದಲ್ಲೂ ಬರಬೇಕು, ಇದರ ಬಗ್ಗೆ ಭಾರತದಲ್ಲಿ ವ್ಯಾಪಕ ಚರ್ಚೆ ಆಗಬೇಕು ಅಂತ ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದರು. ಒಂದೆಡೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿನ ಸಾಮಾಜಿಕ ಆರ್ಥಿಕ ಸಮೀಕ್ಷೆ, ಮತ್ತೊಂದೆಡೆ ಹೈದರಾಬಾದ್ನಲ್ಲಿ ರಾಹುಲ್ ನೀಡಿದ ಸಂಪತ್ತಿನ ಮರುಹಂಚಿಕೆ ಭಾಷಣ, ಮಗದೊಂದೆಡೆ ಸ್ಯಾಮ್ ಪಿತ್ರೋಡಾ ಅವರ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಪ್ರಸ್ತಾಪ. BJPಯ ಆರೋಪಕ್ಕೆ ಮತ್ತಷ್ಟು ಬಲ ಸಿಕ್ತು. ಮತ್ತಷ್ಟು ಉಗ್ರವಾಗಿ ಇದನ್ನೇ ಪ್ರಸ್ತಾಪಿಸುತ್ತಾ ಸಾಗಿತು BJP. ಪ್ರಧಾನಿ ಮೋದಿಯವರೇ ಪ್ರತಿಯೊಂದು ಪ್ರಚಾರ ಭಾಷಣದಲ್ಲೂ ಇದನ್ನು ಖಂಡಿಸ್ತಾ ಹೋದರು, ಎಚ್ಚರಿಸ್ತಾ ಹೋದರು. ಮೊದಲೇ ಹಿಂದೂ ವಿರೋಧಿ ಕಾಂಗ್ರೆಸ್ ಎಂದು ಹಣೆಪಟ್ಟಿ ಇತ್ತಲ್ಲ, ಕಾಂಗ್ರೆಸ್ ಪತರಗುಟ್ಟಿತು. 12ರಿಂದ 13% ಇರುವ ಮುಸ್ಲಿಂ ಮತಗಳಿಗಾಗಿ ಬಹುಸಂಖ್ಯಾತ ಹಿಂದೂಗಳ ಅಷ್ಟು ಮತಗಳು ಕೈಬಿಟ್ರೆ ಕಾಂಗ್ರೆಸ್ಸಿನ ಆತಂಕ ಸಹಜ. ಸ್ಯಾಮ್ ಪಿಟ್ರೋಡಾ ಅವರದು ವೈಯಕ್ತಿಕ ಹೇಳಿಕೆ, ಅದು ಕಾಂಗ್ರೆಸ್ ಪಕ್ಷದ ನಿಲುವಲ್ಲ ಎಂದು ರಾಜ್ಯ ನಾಯಕರಾದ DK ಶಿವಕುಮಾರ್ ಅವರಿಂದ ಹಿಡಿದು ರಾಷ್ಟ್ರಮಟ್ಟದ ನಾಯಕರವರೆಗೂ ಸಮರ್ಥಿಸಿಕೊಂಡರು. ಆದರೆ ಸ್ಯಾಮ್ ಪಿಟ್ರೋಡಾ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಅಧ್ಯಕ್ಷರು, ಸೋನಿಯಾ ಕುಟುಂಬದ ಆಪ್ತರು, ಪಕ್ಷದ ಪ್ರಣಾಳಿಕೆ ನೀತಿ ನಿಯಮಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದವರು, ಎಲ್ಲಕ್ಕೂ ಹೆಚ್ಚಾಗಿ ಭಾರತದ ಸಂಪರ್ಕ ಕ್ರಾಂತಿಯ ರೂವಾರಿ.
ಇಷ್ಟಿದ್ದು ಬಹುಸಂಖ್ಯಾತರ ಮತ ಎಲ್ಲಿ ಕೈ ತಪ್ಪಿ ಹೋಗುತ್ತೋ ಎಂಬ ಭಯಕ್ಕೆ ಸ್ಯಾಮ್ ಪಿಟ್ರೋಡಾ ಅವರನ್ನು ಸಮರ್ಥಿಸಿಕೊಳ್ಳೇ ಇಲ್ಲ ಕಾಂಗ್ರೆಸ್. ಅವರಿಗೂ ಪಕ್ಷಕ್ಕೂ ಸಂಬಂಧನೇ ಇಲ್ವೇನೋ ಎನ್ನುವಂತೆ ನಡೆದುಕೊಳ್ತು. ಆದರೆ ರಾಹುಲ್ ಗಾಂಧಿಯವರ ಹೈದರಾಬಾದ್ ಪ್ರಚಾರ ಸಭೆಯ ಸಂಪತ್ತಿನ ಮರು ಹಂಚಿಕೆ ಪ್ರಸ್ತಾಪ ಇತ್ತಲ್ಲ, ಅದನ್ನು ಇದೇ ರೀತಿ ತೇಲಿಸಿಬಿಡಲು ಅವರಿಗೆ ಸಾಧ್ಯ ಆಗಲಿಲ್ಲ. ಹಾಗೆ ಅವರು ಹೇಳ್ಬೋದಿತ್ತು, ರಾಹುಲ್ ಅವರದು ವೈಯಕ್ತಿಕ ಅಭಿಪ್ರಾಯ, ಅದಕ್ಕೂ ಕಾಂಗ್ರೆಸ್ ಪಕ್ಷದಕ್ಕೂ ಸಂಬಂಧ ಇಲ್ಲ, ಅದು ಕಾಂಗ್ರೆಸ್ ಪಕ್ಷದ ನಿಲುವಲ್ಲ ಅಂತ. ಆದರೆ ಆ ಧೈರ್ಯ ಯಾರಿಗೂ ಇರಲಿಲ್ಲ. ಹಾಗೆ ನೋಡಿದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಪಕ್ಷದ ಸಂವಿಧಾನದಲ್ಲಿ ಸಾಗರೋತ್ತರ ಅಧ್ಯಕ್ಷರೂ ಕೂಡ ಒಂದು ರೀತಿಯ ಹೈಕಮಾಂಡೇ. ಆದರೂ ಅವರ ನೈತಿಕ ಬೆಂಬಲಕ್ಕೆ ಕಾಂಗ್ರೆಸ್ ನಿಲ್ಲಿಲ್ಲ. ಕಾಂಗ್ರೆಸ್ ಯುವರಾಜನ ಎದುರು ಮಾತನಾಡುವ ಶಕ್ತಿ ಯಾರಲ್ಲೂ ಇರಲಿಲ್ಲ. ಬದಲಿಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಅಂತಹ ಯಾವುದೇ ವಿಷಯ ಇಲ್ಲ, ಬೇಕಿದ್ದರೆ ಮೋದಿಯವರೇ ಬಹಿರಂಗ ಚರ್ಚೆಗೆ ಬರಲಿ, ನಾನು ಅವರ ಅಪಾಯಿಂಟ್ಮೆಂಟ್ಗಾಗಿ ಪತ್ರ ಬರೆದಿದ್ದೇನೆ ಎಂಬ ಹೇಳಿಕೆ ಕೊಟ್ಬಿಟ್ರು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದಕ್ಕೆ ಸರಿಯಾಗಿ ಟಕ್ಕರ್ ನೀಡಿದೆ BJP. 2009ರಲ್ಲಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪತ್ರಿಕಾಗೋಷ್ಠಿಯ ವಿಡಿಯೋವೊಂದನ್ನು ವೈರಲ್ ಮಾಡಿದೆ. ಈ ವಿಡಿಯೋ ತುಣುಕಿನಲ್ಲಿ XPM ಮನಮೋಹನ್ ಸಿಂಗ್ ಅವರು ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸ್ಲಿಂ ಅಲ್ಪಸಂಖ್ಯಾತರು ರಾಷ್ಟ್ರದ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕು ಹೊಂದಿರುತ್ತಾರೆ ಎಂದು ಹೇಳಿದ್ದಾರೆ. ಇದನ್ನೇ ಪ್ರಧಾನಿ ಮೋದಿ ಆದಿಯಾಗಿ BJPನ ಎಲ್ಲ ನಾಯಕರು ಜನರು ಕಷ್ಟಪಟ್ಟು ದುಡಿದ ಹಣವನ್ನು ಕಿತ್ಕೊಂಡು ಒಳನುಸುಳುಕೋರರು ಮತ್ತು ಹೆಚ್ಚು ಮಕ್ಕಳನ್ನು ಹೊಂದಿರೋರಿಗೆ ಮರು ಹಂಚಿಕೆ ಮಾಡೋದಾಗಿ ಕಾಂಗ್ರೆಸ್ ಭರವಸೆ ನೀಡಿದೆ ಎಂದು ವ್ಯಾಖ್ಯಾನ ಮಾಡುತ್ತಿದ್ದಾರೆ. ಅದಕ್ಕೆ ಹೇಳಿದ್ದು, BJPಗೆ ಕಾಲಕಾಲಕ್ಕೆ ತಾನೇ ಕೋಲು ಕೊಟ್ಟು ಒಡೆಸಿಕೊಳ್ತಿದೆ ಕಾಂಗ್ರೆಸ್ ಅಂತ.